ಒಟ್ಟಾರೆ ಆ ಸರ್ಕಾರದ ವೈಫಲ್ಯದ ಮುಚ್ಚಿಟ್ಟುಕೊಳ್ಳಿ ಸುಳ್ಳು ಸಾಕಷ್ಟು ನಾವು ಅಭಿವೃದ್ಧಿ ಅಂತ ಶೂನ್ಯ ಇದನ್ನು ಅಂದರೆ ಮೇಜರ್ ಏನವ ಇರಿಗೇಷನ್ ಇಂಥವು ಯಾವ ರಾಜ್ಯಕ್ಕೆ ಅತ್ಯಂತ ಪ್ರಮುಖವಾದಂಥ ಕಾಲ್ಮಟ್ಟಿ ಯೋಜನೆಗೆ ಅನುದಾನ ಕೊಟ್ಟಿಲ್ಲ. ರಾಜ್ಯಪಾಲರ ವಂದನಾ ನಿರ್ಣಯದಲ್ಲೂ ಸಹಿತ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ನಾವು ಕೃಷ್ಣ ಕೊಳ್ಳಕ್ಕೆ ಎಷ್ಟು ಹಣ ಕೊಡ್ತೀವಿ ಅದನ್ನು ಯಾವ ಆದ್ಯತೆ ಅಂತ ಯಾವುದೇ ಸ್ಪಷ್ಟ ಗುರಿ ಇಲ್ಲ. ಕಾವೇರಿ ಬಗ್ಗೆ ಮಾತಾಡಿಲ್ಲ. ಬರೇ ಅದೇ ಗ್ಯಾರಂಟಿ ಇರುತ್ತೆ. ಕೇಂದ್ರ ಸರ್ಕಾರವನ್ನು ನರೇಂದ್ರ ಮೋದಿ ಟೀಕೆ ಮಾಡಿದ್ರೆ ರಾಜ್ಯಪಾಲರ ವಂದನಾ ನಿರ್ಣಯದಲ್ಲಿ ಏನೂ ಇಲ್ಲ. ಇದರ ಅರ್ಥ ಏನೂ ಇಲ್ಲ ಅಂದರೆ ರಾಜ್ಯದ ಬೊಕ್ಕಸ ಖಾಲಿ ಇದೆ. ಯಾವ ನೋಡ್ರಿ ಇವತ್ತು ಅಲ್ಪಸಂಖ್ಯಾ ಮುಸ್ಲಿಮರ ಒಂದು ಸಾಲದ ಬಡ್ಡಿ ಮನ್ನಾ ಮಾಡ್ತಾರೆ. ಅದು ಉಳಿದೆಲ್ಲ ಹಿಂದುಳಿದ ವರ್ಗದವ್ರು ಮತ ಹಾಕಿಲ್ವಾ, ಇವ್ರಿಗೆ ದಲಿತ ಹಾಕಿಲ್ವ, ಇವ್ರಿಗೆಲ್ಲ ವರ್ಗದ ಜನ ಹಾಕ್ಯಾರಿಲ್ವ. ಮತ್ತು ಎಲ್ಲ ಜನರು ಬಡವರು ಅದಾರೆ. ಮಾಡೋದಿದ್ರೆ ಎಲ್ಲರಿಗೂ ಸಮಾನವಾಗಿ ಬಡ್ಡಿ ಮನ್ನಾ ಮಾಡಬೇಕಾಗಿ ಒಂದೇ ಸಮುದಾಯವನ್ನು ಖುಷಿಪಡಿಸಲಿಕ್ಕೆ ಇವತ್ತು ಸ್ವತಃ ಸಿದ್ದರಾಮಯ್ಯನವರು ತಮ್ಮ ಜನಾಂಗಕ್ಕೂ ಸಹ ಏನು ಮಾಡ್ತಾರೆ. ಖಾಲಿ ಟ್ಯಾಂಕ್ ಹಿಡ್ಕೊಂಡದ್ದು ಈ ರೀತಿ ತಪ್ಪೇನಿದೆ. ಖಾಲಿ ಟ್ಯಾಂಕ್ ಇವ್ರು ಚಂಬು ಹಿಡ್ಕೊಂಡು ಅಡ್ಡಾಡಿದ್ದಾರೆ. 40% CM ಅಂತೇಳಿ ನಮ್ಮ ಬೊಮ್ಮಾಯರ ಬಗ್ಗೆ ರಸ್ತೆಗಳಲ್ಲಿ ಕಂಪೌಂಡ್ ವಾಲ್ಗಳ ಮೇಲೆ ಎಲ್ಲ ಇವತ್ತು ಚಂಬು ಹಿಡ್ಕೊಂಡು ಇವರು ಇವತ್ತು ಲೋಕಸಭೆಯಲ್ಲಿ ನೋಡ್ರಿ ಚರ್ಚೆನೇ ಮಾಡ್ತಾ ಇಲ್ಲ ರಾಹುಲ್ ಗಾಂಧಿ. ಯಾವುದೂ ಸಂಬಂಧ ಇಲ್ಲಾರಂಥ ಒಂದು ಪುಸ್ತಕ ಇನ್ನೂ ಬಿಡುಗಡೆನೇ ಆಗಿಲ್ಲ. ಅದ್ರ ಕಂಟೆಂಟ್ಸ್ ಏನು ಅನ್ನೋದೇ ಗೊತ್ತಿಲ್ಲ. ಇವತ್ತು ಹಿಂದಿನ ನಮ್ಮ ಏನು ವಾಯುಸೇನಾದ ಮುಖ್ಯಸ್ಥರು ನಮಗೆ ಅಧಿಕಾರ ಕೊಟ್ಟರು ಅಂತ ಹೇಳಿ ಪ್ರಧಾನ ಹೌದು. ಮತ್ತು ಮಿಲಿಟ್ರಿಯವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಅದರ್ಥ ಏನು, ನೀವೇನು ಬೇಕಾದ ಆ್ಯಕ್ಷನ್ ಮಾಡಿರಪ್ಪ ಅನ್ನೋ ಅದನ್ನು ತಪ್ಪು ಆ ಜನರಲ್ಲಿ ಮೂಡಿಸಲಿಕ್ಕೆ. ಮತ್ತು ಇವ್ರದೆಲ್ಲ ಇತಿಹಾಸ ನೆಹರುವಿಂದ ಹಿಡಿದು ಇಲ್ಲಿಯವರೆಗೇ ಇವ್ರ ಇತಿಹಾಸ ಏನು, ಇವರು ಅಕ್ರಮ ಸಂಬಂಧಗಳೇನು ಒಂದು ಈ ದೇಶದಲ್ಲಿ ಚರ್ಚೆ ಆಗಬೇಕಾಗ್ತದೆ. ಯಾವ ದೇಶದ ರಕ್ಷಣೆ ಬಗ್ಗೆ ಬಂದಾಗ ವಿದೇಶಕ್ಕೆ ಹೋದಾಗ ರಾಹುಲ್ ಗಾಂಧಿ ಭಾರತದ ವಿರುದ್ಧ ಮಾತಾಡ್ತಾರೆ. ಇಂಥ ಒಬ್ಬ ವಿರೋಧ ಪಕ್ಷ ನಾಯಕರು ನಮ್ಮ ದೇಶದ ದುರಂತ. ಅದರ ಪೀಳಿಗೆನೇ ಇವೆಲ್ಲ ಕರ್ನಾಟಕದಲ್ಲಿ ಅದರ ಸಂತತಿನೇ ಇಲ್ಲೂ ಕರ್ನಾಟಕದಲ್ಲಿ ಈ ರೀತಿ. ಈಗ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ ಈ ರೀತಿ ಟ್ರಂಕ್ ಖಾಲಿ ಹಿಡ್ಕೊಂಡು ಮೋದಿ ಕಡೆ ಏನಾದರೂ ಹೋಗಲಿ ಅದನ್ನು ತುಂಬಿಸ್ಕೊಂಡು ಬರಲಿ, ಅವ್ರಿಗೆ ಅಲ್ಲಿ ಹೋಗಿ ಕೇಳೋವಂಥ ದಮ್ ಇಲ್ಲ ಅಂತ ಹೇಳ್ತಾರೆ. ನೋಡಿ, ರಾಜ್ಯ ಸರ್ಕಾರದೂ ಪಾಲಿದೆ ಮೆಟ್ರೋದಲ್ಲಿ. ರಾಜ್ಯ ಸರ್ಕಾರ ಬಿಟ್ಟು ಬರೀ ಕೇಂದ್ರ ಸರ್ಕಾರ. ಇವತ್ತು ಇಂಡಿಯನ್ ರೈಲ್ವೆ ಪೂರ್ತಿ ಭಾರತ ಸರ್ಕಾರ. ಮೆಟ್ರೋದಲ್ಲಿ ಶೇರಿಂಗ್ ಇದೆ ಕರ್ನಾಟಕ ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ. ಇವರೇ ಶಿಫಾರಸು ಮಾಡ್ಯಾರ ಏರಿಸ್ಬೇಕಂತ. ಯಾಕಂದ್ರೆ ಇವ್ರು ದುಡ್ಡು ಕೊಡೋದು ಆಗಲಾಗೈತಿ. ಅದಕ್ಕೆ ಇವ್ರು ತಪ್ಪು ಮಾಡಿದ್ದಕ್ಕೆ ತೇಜಸ್ ಸೂರ್ಯ ಇವತ್ತು ಪ್ರತಿಭಟನೆ ಮಾಡ್ಯಾರ. ಆ ತೇಜಸ್ ಸೂರ್ಯನ ಒಬ್ಬ MP ಅವ್ರನ್ನ ಅರೆಸ್ಟ್ ಮಾಡೋದು, ಅವ್ರ ಖಾಲಿ ಡಬ್ಬ ಯಾವ ಇದ್ರ ಮ್ಯಾಗ ಅರೆಸ್ಟ್ ಮಾಡಿದ್ರಿ? ನಾವು ಸಾಮಾನ್ಯವಾಗಿ ಯಾವುದೇ ಹೋರಾಟಗಾರನ್ನ ಕರ್ಕೊಂಡು ಹೋಗ್ತಾರೆ, ಬಸ್ನಾಗ ಕರ್ಕೊಂಡು ಹೋಗ್ತಾರೆ, ಪೊಲೀಸ್ ಸ್ಟೇಷನ್ ಕುಂಡಿಸ್ತಾರೆ. ದೋಸೆ ಇಡ್ಲಿ ಹೋರಾಟ ಇವತ್ತೇನು ಭಾಳ ಹೋರಾಟ. ಹಿಂದಿನಾಗ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಏನು ಜೈಲಿಗೆ ಹೋಗ್ತಾರೆ, ಇವರಲ್ಲೇ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಯಾವ ಹೋಟೆಲ್ದಾಗ ಇಡ್ಲಿ ಚಲೋ ಇರ್ತೈತಿ, ಯಾವ ಹೋಟೆಲ್ ತಪ್ಪ ಇಡ್ಲಿ ತಿಂದುಕೊಳ್ಳುವಂಥ ಹೋರಾಟ ಆಗ್ತದೆ. ಅದಕ್ಕೆ ಈ ಹೋರಾಟವನ್ನು ಹತ್ತಿಕ್ಕುವುದು ಬದಲಿ ಸಿದ್ದರಾಮಯ್ಯ ಸರ್ಕಾರ ಆತ್ಮಾವಲೋಕನ ಮಾಡ್ಕೊಳ್ಳಿ. ನಾವು ನಿಜವಾಗಿಯೂ ಗ್ಯಾರಂಟಿ ಕೊಟ್ಟಿದ್ದರಿಂದ ಸರ್ಕಾರದ ಪರಿಸ್ಥಿತಿ ಸರಿ ಇದೆ ಅನ್ನೋದು. ಇದನ್ನು ಯಾವ ರೀತಿ ನೋಡ್ರಿ, ಇದು 5,000 ಕೋಟಿ ರೂಪಾಯಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿ ಇನ್ನೂ ಲೆಕ್ಕ ಕೊಡಾಕ್ತಾ ಇರಲಿಲ್ಲ. ನಮ್ಮ ತೆಂಗಿನಕಾಯಿ ಅವ್ರಿಗೆ ಹೇಳಿದ್ರಲ್ಲ, ಇನ್ನೂ ಒಂದು ತಿಂಗಳದ ಹಾರ್ಸ್ಯಾರ. ಒಂದು ತಿಂಗಳದ ಹೆಣ್ಮಕ್ಳಿಗೆ 5,000 ಕೋಟಿ ಕೊಡಬೇಕಾಗಿದ್ರೆ ಕೊಟ್ಟಿಲ್ಲ. ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೊಡೆದಿರಬೇಕು, ಇಲ್ಲ DK ಶಿವಕುಮಾರ್ ಹೊಡೆದಿದ್ರು, ಯಾರೋ ಒಬ್ರು ಹೊಡೆದಾರ. ಅದಕ್ಕೆ ಈ ಹೊಡಿ ಕಂಪ್ನಿ ಭಾಳ ಆಗೈತಿ. ಈ ರೀತಿ ನಮ್ಮ BJP ಅವ್ರನ್ನ, ಹಿಂದೂ ಕಾರ್ಯಕರ್ತರನ್ನ, ಹಿಂದೂ ಸಂಘಟನೆಯವರ ನೋಡಿ ಹೈಕೋರ್ಟ್ ಹೇಳಿದೆ, ಬಾಂಗ್ಲಾದೇಶರು ರೋಹಿಂಗ್ಯಾಗಳು ಭಾರತದಲ್ಲಿ ಅದಾರೆ, ಕರ್ನಾಟಕದಲ್ಲಿ ಇದ್ದಾರೆ, ಅವ್ರನ್ನ ಹುಡುಕಿ ಕೊಡೋರನ್ನೇ ನೀವು ಅರೆಸ್ಟ್ ಮಾಡ್ಲಿಕ್ಕೆ. ಅಂದರೆ ಈ ಸರ್ಕಾರ ದೇಶದ ಹಿಂದೂಗಳ ವಿರುದ್ಧ ದ್ವೇಷವನ್ನು ಸಾಧಿಸಬೇಕಾದ್ರೆ ಇದು ಅಂತ್ಯಕಾಲ ಬಂದಿದೆ. ಇವತ್ತೇನು ದಿಲ್ಲಿಗೆ ಹೋಗ್ಯಾರಲ್ಲ DK ಶಿವಕುಮಾರ್, ಇದು ಸರ್ಕಾರದ ಪತನದ ಮೊದಲ ಹೆಜ್ಜೆ ದಿಲ್ಲಿ ಪಯಣ. ವಿಧಾನಸಭೆ ಮೇಲೂ ಕೂಡ ನಾವೇನಂತಂದರೆ ವಿಧಾನಸಭೆ ಮೇಲೂ ಕೂಡ ನಾವು ಭಗವಾನ್ ಧ್ವಜ ಹೌದು. ಏನೇನು ಭಾರತ ಧ್ವಜದ ಮಕ್ಕಳು ಭಾರತ ಧ್ವಜದಷ್ಟು ಎತ್ತರ ಇಲ್ಲ, ಅದಕ್ಕಿಂತ ಸ್ವಲ್ಪ ಕೆಳಗೆ
ಹಿಂದೂ ರಕ್ಷಣೆ ಮಾಡುವಂಥ ಒಂದು ಸರ್ಕಾರ. ಭಗವಾ ಅಂದರೆ ಎಲ್ಲರನ್ನು ಸಮಾನತೆಯನ್ನು ನೋಡುವಂಥದ್ದು. ಭಗವಾ ಅಂದರೆ ಯಾವುದೇ ಒಂದು ಜಾತಿಗೆ ಸಂಬಂಧಪಟ್ಟಿಲ್ಲ, ಅದಕ್ಕೆ ತ್ಯಾಗ ಶ್ರದ್ಧೆ ಇದೆ. ಅಂಥ ಒಂದು ಸರ್ಕಾರ ತೊಗೊಂಡು ಬರ್ತೀವಿ ಅಂತೇಳಿ ಯಲಗೂರು ಹನುಮಂತ ದೇವರ ಬಳಿ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ. ನಮ್ಮ ಸರ್ಕಾರ ಬಂದರೆ ಭಗವಾ ಧ್ವಜ ಅಂದ್ರೆ ಅರ್ಥ ಎಲ್ಲರಿಗೂ ಸಮಾನ ನ್ಯಾಯ ಕೊಡೋದು. ಯಾರೇ ಹಿಂದೂಗಳನ್ನು ತೊಂದರೆ ಕೊಟ್ಟರೆ, ದೇವಸ್ಥಾನಗಳ ಮೇಲೆ ಹಿಂದೂಗಳ ಮೆರವಣಿಗೆ ಮೇಲೆ ಕಲ್ಲು ಹೋಗಿದ್ರೆ ಬುಲ್ಡೋಜರ್ ಮತ್ತು JCB ರೆಡಿ ಇರೋವಂಥ ಸಂಕೇತ ಭಗವಾ. ಎಲ್ಲಿ ಹರಿಸ್ತೀರಿ ಅಂತ, ಎಲ್ಲಿ ಹರಿಸ್ಬೇಕು ಅಂತ ಬಿಡ್ಕೊಂಡಿದ್ದೀರಿ ಎಲ್ಲಿ ನಾನೇ ಆದ್ಮೇಲೆ ನಾನೇ ಭಗವಾ ಆಗ್ತೇನೆ. ಅದ್ರಾಗ ಭಗವಾ ಜಾಕೆಟ್ ಹಾಕ್ಕೊಂಡೆ ಪ್ರಮಾಣ ವಚನ ಸ್ವೀಕರಿಸಿ ಭಗವಾ ಹಾರಿಸಿದಂಗೆ. ಅಲ್ಲ, ಈಗ ವಿಧಾನಸೌಧದ ಮೇಲೆ ಹಾರಿಸ್ತೀನಿ ಅಂದ್ರೆ ಅದರ ಕೆಳಗೆ ರಾಷ್ಟ್ರಧ್ವಜಕ್ಕಿಂತ ಕೆಳಗಡೆ ಅಂತ. ರಾಷ್ಟ್ರಧ್ವಜ ನಮ್ಮ ಶ್ರೇಷ್ಠ. ಹೌದು, ನಮ್ಮ ಸಂವಿಧಾನ, ನಮ್ಮ ರಾಷ್ಟ್ರಧ್ವಜ ಅವು ಎರಡೂ ನಮಗೆ ಶ್ರೇಷ್ಠ. ಅವಕ್ಕೆ ನಾವು ಗೌರವ ಪಟ್ಟೆ ಕೊಡ್ತೀವಿ ಎಲ್ಲ. ಅದರ ಕೆಳಗೆ ಈಗ ಶಿವಸೇನಾ ಇದೆ, ಮುಂಬೈ ಪಾಲಿಕೆ ಮೇಲೆ ಭಗವಾ ಜೆಂಡಾ ಅಂತ ಹೇಳ್ತಾರೆ. ಭಗವಾ ಜೆಂಡಾ ಅಂದ್ರೆ ಆಡಳಿತ ವ್ಯವಸ್ಥೆಯಲ್ಲಿ ಭಗವಾ ತರ್ತೀವಿ. ಮತ್ತೇನಾದರೂ ಬಿಡ್ಕೊಂಡ್ರೆ ಸರ್? ಏನು ದೇಶ, ನಮ್ಮ ರಾಜ್ಯ ಉಳಿಬೇಕು, ದೇಶ ಉಳಿಬೇಕು, ಸನಾತನ ಧರ್ಮ ರಕ್ಷಣೆ ಆಗಬೇಕು. ಈ ದೇಶದ್ರೋಹಿಗಳು, ಭ್ರಷ್ಟರು, ರಾಜಕಾರಣಿಗಳು ಎಲ್ಲ ಪಾರ್ಟಿಯಾಗಿ ಏನದಾರಲ್ಲ ಅವರೆಲ್ಲ ಜೈಲಿಗೆ ಹೋಗ್ಬೇಕು. ಇಲ್ಲಾಂದ್ರೆ ಅಂತ್ಯಾಗಿ ಮನೆ ಹಾಕ್ಬೇಕು ಅಷ್ಟೇ. SIRಗೆ ರಾಜ್ಯದಲ್ಲಿ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ನೋಡಿ, ಸುಪ್ರೀಂ ಕೋರ್ಟ್ ಖಡಕ್ಕೆ ಎಚ್ಚರಿಕೆ ಕೊಟ್ಟಿದೆ. SIRಕ್ಕೆ ಯಾವುದೇ ರಾಜ್ಯದವರು ತಕರಾರು ಮಾಡಬಾರ್ದು, ಎಲ್ಲ ರೀತಿಯಿಂದ ಸಹಕಾರ ಕೊಡಬೇಕು. SIR ಮಾಡೋದ್ರಿಂದ ಕಾಂಗ್ರೆಸ್ನವ್ರಿಗೆ, ಮಮತಾ ಬ್ಯಾನರ್ಜಿಗೆ, ಮುಲಾಯಂ ಸಿಂಗ್ ಯಾದವ್ಗೆ ಯಾಕೆ ತೊಂದರೆ ಆಗ್ಲಿಕ್ಕತ್ತದ? ಇವರೆಲ್ಲ ಫೇಕ್ ವೋಟರ್ಸ್ ಅದಾರಲ್ಲ. ಅದರಿಂದ ಇವತ್ತು ತಮಿಳ್ನಾಡಿನಲ್ಲಿ 1 ಕೋಟಿ ಸಮೀಪ ಸಿಕ್ಕಾರೆ. ಇವತ್ತು ಪಶ್ಚಿಮ ಬಂಗಾಳದಂತೂ ದೊಡ್ಡ ಅವರು ಸಂಘರ್ಷ ನಡೆದಿದೆ. ಆಸಾಮದಲ್ಲಿ ಅಲ್ಲಿಯ ಮುಖ್ಯಮಂತ್ರಿ ಹೊರಗೆ ಹಾಕ್ಲಕತ್ತಾರೆ. SIR ಆಗಬೇಕು. ಬಿಜಾಪುರ ನಗರದಲ್ಲಿ ಸುಮಾರು 15,000 ರಿಂದ 18,000 ಬೋಗಸ್ ಮತದಾರರು ಅಂತೇಳಿ ಅಂಕಿ ಸಂಖ್ಯೆ